ಸದ್ಯ ಬಂದ್ರಲ್ಲ, ಬರ್ತಿರೋ ಹಾಗೆ ಕೈ ಕೊಟ್ಟು ಹೋಗ್ತಿರೋ ಅಂತ ಅನ್ಕೊಂಡಿದ್ದೆ. ಹೌದು, ಈ ಇಷ್ಟು ಚಿಕ್ಕ ಬ್ಯಾಗಲ್ಲಿ 50 ಲಕ್ಷ ಇಡಿಸುತ್ತಾ? ನೋಡಿ ಶ್ರೀಕಾಂತ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡೆಲ್ಲ ಅಮೇರಿಕಾದಲ್ಲಿದೆ. 10 ಲಕ್ಷ ರೂಪಾಯಿ ನನ್ನ ಫ್ರೆಂಡಿಂದ ಇಸ್ಕೊಂಬಂದಿದ್ದೀನಿ, ತಗೋ. ಏನು 10 ಲಕ್ಷನಾ? ನಾನೇ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀನಾ? ನಿಮ್ಮ ಮಗನಿಗೆ ಕಟ್ಟೋ ಬೆಲೆ ಇಷ್ಟೇನಾ? ನಿಮ್ಮ ಮಗಳ ಮೈ ಮೇಲೆ ಹಾಕೊಳ್ಳೋ ಬಟ್ಟೆ, ಅವಳು ಎಜುಕೇಷನ್ಗೆ ಲಕ್ಷಾಂತರ ಖರ್ಚು ಮಾಡ್ತೀರಾ. ಅಮೇರಿಕಾದಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳೋ ಬಂಗ್ಲೆ ಬೇರೆ ಇದೆ. ನಿಮ್ಮಂಥವ್ರಿಗೆ ಮೊದಲನೇ ಹೆಂಡತಿ ಹುಟ್ಟಿರೋ ಮಗ ನಾನು. ಕಾನೂನು ಪ್ರಕಾರ ನಾನು ನಿಮ್ಮ ಮಗ ಆಗ್ತೀನಿ. ಅಂಥವ್ರಿಗೆ 10 ಲಕ್ಷ ಮಾತ್ರನಾ? ಈಗ ಅದನ್ನೆಲ್ಲ ಮಾತಾಡಬೇಡ ಶ್ರೀಕಾಂತ. ಮಾತಾಡಬೇಡ ಅಂದರೆ ಹೇಗಪ್ಪ? ನಾನು ಮಾತಾಡ್ತೀನಿ. ನನ್ನ ಹಕ್ಕನ್ನು ನಾನು ಚಲಾಯಿಸ್ತಾ ಹೋದ್ರೆ ನನ್ನ ಆಸ್ತಿನ ಬೇರೆ ಯಾರಾದರೂ ಹೊಡ್ಕೊಂಡು ಹೋಗ್ತಾರೆ. ಶಟಪ್. ಯಾರ್ಯಾರು ಯಾಕೋ ದೋಚ್ಕೊಂಡು ಹೋಗ್ತಾರೆ? ನಾನು ಸಂಪಾದನೆ ಮಾಡಿದ ಆಸ್ತಿನ ನನ್ನ ಮಗಳಿಗೆ ಕೊಡ್ತೀನಿ. ಸುಳ್ಳು. ಅದು ಅವಳಿಗೆ ಹೋಗಲ್ಲ, ಅವಳಿಗೆ ತಾಳಿ ಕಟ್ಟೋ ನಿಮ್ಮ ಅಳಿಯನಿಗೆ ಹೋಗುತ್ತೆ. ಎರಡನೇ ಹೆಂಡತಿ ಮಗಳವಳು, ಅವಳು ಗಂಡ ಇದನ್ನೆಲ್ಲ ಅನುಭವಿಸ್ಬೇಕಾ? ನನ್ನ ತಾಯಿ ಮೇಲಿರೋ ಪ್ರೀತಿ ಇಷ್ಟೇನಾ? ನೋಡಿಪ್ಪ, ನಾನು ನಿಮ್ಮ ಮೊದಲನೇ ಹೆಂಡತಿ ಮಗ. ಮೊದಲು ನನಗೆ ಬೆಲೆ ಕೊಡಬೇಕು, ಆಮೇಲೆ ಅದೆಲ್ಲ. ತುಂಬ ಮಾತಾಡೋದು ಕಲ್ತಿದ್ಯಾ ನೀನು? ಯಾರು ಯಾರು ನಿಂಗೆ ಇದನ್ನೆಲ್ಲ ಹೇಳ್ಕೊಟ್ಟವ್ರು? ಯಾರಾದರೂ ಆಗಲಿ ಅಪ್ಪ, ಅವರು ನನಗೆ ಸರಿಯಾಗಿ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಅಮೇರಿಕಾದಲ್ಲಿ ನೀನು ಎಷ್ಟು ಆಸ್ತಿ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಿದ್ಯೆ ಸಂಸ್ಕಾರ ಕೊಡದೆ ಅನ್ಯಾಯ ಮಾಡಿದೀಯಾ. ಈಗ ಆಸ್ತಿ ಕೊಡದೆ ಅನ್ಯಾಯ ಮಾಡಬೇಡ ನನಗೆ. ನಾನು ಅನ್ಯಾಯ ಮಾಡಲಿಲ್ಲ. ನಿನ್ನನ್ನು ಅಮೇರಿಕಾ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊತಿದ್ದೆ. ಆದರೆ ನೀನು ಇವರನ್ನ ನಿನ್ನವರು ಅಂತ ಒಪ್ಕೊಳ್ಳಿಲ್ವಲ್ಲ. ನನ್ನ ತಾಯಿ ಸ್ಥಾನದಲ್ಲಿ ಇನ್ನೊಬ್ರು ನೋಡೋದಕ್ಕೆ ನನಗೆ ಸಾಧ್ಯ ಇರಲಿಲ್ಲ. ನೀವು ಇನ್ನೊಂದು ಮದುವೆ ಆಗಬಾರ್ದಾಗಿತ್ತು. ನನ್ನ ತಾಯಿ ನೆನಪಲ್ಲೇ ಒಂಟಿಯಾಗಿರ್ಬೇಕಾಗಿತ್ತು. ನನ್ನ ತಾಯಿ ಸತ್ ಮೇಲೆ ಅವಳನ್ನು ಮರೆತು ಇನ್ನೊಂದು ಮದುವೆಗೆ ಹೋಗ್ಬಿಟ್ಟಲ್ಲ, ನನ್ನ ತಾಯಿ ಆತ್ಮ ಎಷ್ಟು ನೋವಾಗಿರ್ಬೇಕು. ನಿನ್ನಂಥವನ್ನ ತಂದೆ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ. ಶ್ರೀಕಾಂತ, ಬಾಯಿ ಮುಚ್ಚು. ಈ 10 ಲಕ್ಷ ರೂಪಾಯಿ ತಗೊಂಡು ಹೋಗು. ಬೇಕಾಗಿಲ್ಲ, 50 ಲಕ್ಷ ಕೇಳಿದ್ದೀನಿ, ಕೊಡಿ. ನಿಮಗೇನು ಕಮ್ಮಿ ಆಗಿದೆ ಅಂತ ಚೌಕಾಸಿ ಮಾಡ್ತಾ ಇದ್ದೀರಾ ನೀವು? ಈ 10 ಲಕ್ಷ ರೂಪಾಯಿ ತಗೋ, ಮಿಕ್ಕಿದ ಆಮೇಲೆ ಕೊಡ್ತೀನಿ. ಆಮೇಲೆ ಅಂದರೆ ಯಾವಾಗ? ಅಮೇರಿಕಕ್ಕೆ ಹಾರೋದ್ಮೇಲೆ ನಾನು ಅಲ್ಲಿಗೆ ಬಂದ್ಬಿಟ್ಟು ಕಲೆಕ್ಟ್ ಮಾಡಬೇಕಾ? ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. 50 ಲಕ್ಷ ಕೊಡಿ. ನಾನು ನಿನಗೆ ಮೋಸ ಮಾಡೋದಿಲ್ಲ. ಈಗ ಈ ದುಡ್ಡು ತಗೋ. ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ವೇನೋ ನಿನಗೆ? ಈ ಪ್ರಪಂಚದಲ್ಲಿ ಯಾರೂ ನಂಬಕ್ಕಾಗಲ್ಲ. ಹುಟ್ಟಿದ ಮಗನಿಗೆ ಕೈ ಕೊಟ್ಟು ಹೋದವ್ರು ನೀವು, ನಿಮ್ಮನ್ನು ನಂಬಕ್ಕಾಗಲ್ಲ. ಶ್ರೀಕಾಂತ, ಪದೇ ಪದೇ ಅದನ್ನೇ ಮಾತಾಡಬೇಡ. ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅಲ್ಲ ಕಣೋ. ನಿನ್ನ ದುಡ್ಡು ನಾನು ನಿನಗೆ ಕೊಟ್ಟೆ ಕೊಡ್ತೀನಿ. ಏನಂದ್ರಿ? ಪ್ರೀತಿನ? ಹಾಗಾದರೆ ನನಗೆ ಹಣನೇ ಬೇಡ, ನನ್ನ ಜೊತೆ ಬಂದ್ಬಿಡಿ. ನಾನು ಕಳ್ಕೊಂಡ್ರೆ ಪ್ರೀತಿ ನನಗೆ ಕೊಡಿ. ನಿನಗಷ್ಟು ಸಮಯ ಕೊಡೋಕ್ಕಾಗದಿರೋಷ್ಟು ದೂರ ನಾನು ಹೋಗಿದ್ದೇನೆ ಕಣೋ. ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಸದ್ಯಕ್ಕೆ ಈ ಹಣ ತಗೋ, ಗಲಾಟೆ ಮಾಡಬೇಡ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?